ಅನು ಪ್ರಭಾಕರ್ ಚಿತ್ರ ಜೀವನದಲ್ಲಿ ಏರಿಳಿತಗಳಿವೆ. ದಾಂಪತ್ಯದ ಜೀವನದಲ್ಲಿ 2ನೇ ಅಧ್ಯಾಯವೂ ಇದೆ. ಆದರೆ ಇದಕ್ಕೆಲ್ಲ ಕಾರಣವೂ ಇದೆ. ಅದನ್ನ ಅನು ಪ್ರಭಾಕರ್ ಹೇಳ್ಕೊಂಡಿದ್ದಾರೆ. ಅನು ಪ್ರಭಾಕರ್ ಅವರಲ್ಲಿ ಒಂದು ವಿಶೇಷ ಕ್ವಾಲಿಟಿ ಕೂಡ ಇದೆ. ರಾತ್ರಿ ಬಿದ್ದ ಕನಸುಗಳು ಇವರಿಗೆ ಬೆಳಗ್ಗೆ ಎದ್ದಾಗಲೂ ನೆನಪಿನಲ್ಲಿ ಇರ್ತವೆ. ತಮ್ಮ ತಂದೆ ಕೊನೆ ಉಸಿರೆಳೆದಿರೋದನ್ನ ಕನಸಿನಲ್ಲಿಯೇ ಕಂಡಿದ್ರು. ಆ ಕನಸು ನನಸಾಯಿತು. ಅನು ಪ್ರಭಾಕರ್ ಜೀವನದ ಒಂದಷ್ಟು ಇಂಟ್ರೆಸ್ಟಿಂಗ್ ವಿಷಯ ಇಲ್ಲಿದೆ ನೋಡಿ. ಅನು ಪ್ರಭಾಕರ್ ಅವರು ಸ್ನೇಹಲೋಕ ಚಿತ್ರ ಮಾಡಿದ್ರು. ಇಂದಿಗೂ ಈ ಚಿತ್ರದ ಒಂದೇ ಉಸಿರಂತೆ ಹಾಡನ್ನ ಜನ ನೆನಪಿನಲ್ಲಿ ಇಟ್ಕೊಂಡಿದ್ದಾರೆ. ಈ ಒಂದು ಹಾಡಿನಿಂದಲೂ ಅನು ಪ್ರಭಾಕರ್ ಅವರನ್ನ ಗುರುತಿಸ್ತಾರೆ. ಸ್ನೇಹಲೋಕ ಚಿತ್ರದ ಒಂದೇ ಉಸಿರಂತೆ ಹಾಡನ್ನ ಕಲಿತುಕೊಳ್ಳಲು ಟೇಪ್ ರೆಕಾರ್ಡ್ ಕೊಟ್ಟಿದ್ರು. ಇದನ್ನ ಕೇಳಿಯೇ ಅನು ಪ್ರಭಾಕರ್ ಗಾಬರಿಯಾಗಿದ್ರು. ಒಂದೇ ಉಸಿರಿನಲ್ಲಿರೋ ಈ ಹಾಡನ್ನ ಕಲಿಯೋದು ಹೇಗೆ ಅನ್ನೋದು ಟೆನ್ಷನ್ ಕೂಡ ಇವರಿಗಿತ್ತು ನೋಡಿ. ಶಾಂತಿ ಕ್ರಾಂತಿ ಚಿತ್ರದಲ್ಲಿ ಅನು ಪ್ರಭಾಕರ್ ಬಾಲನಟಿಯಾಗಿ ಅಭಿನಯಿಸಿದ್ದಾರೆ. ಈ ಚಿತ್ರದಲ್ಲಿ ರಜನಿಕಾಂತ್, ನಾಗಾರ್ಜುನ್ ಅವರೊಟ್ಟಿಗಿನ ಕೆಲಸವನ್ನ ಇವರು ನೆನಪಿಸಿಕೊಂಡಿದ್ದಾರೆ. ಅನು ಪ್ರಭಾಕರ್ ಅವರಿಗೆ ಒಂದು ಕನಸು ಬಿದ್ದಿತ್ತು. ಅಪ್ಪ ತಾವು ಇರೋ ಮನೆಯಲ್ಲಿ ಸತ್ತು ಹೋಗ್ತಾರೆ. ಹಾಗಂತಲೇ ರಾತ್ರಿ ಮಲಗಿದ್ದಾಗ ಇವರಿಗೆ ತಮ್ಮ ತಂದೆ ಬಗ್ಗೆ ಕನಸು ಕಂಡಿದ್ರು. ಆ ಒಂದು ಕನಸು ಬೆಳಗ್ಗೆ ನೆನಪಿತ್ತು. ಆದ್ರೆ ಆ ಕನಸು ಮುಂದೆ ಕೆಲವು ದಿನಗಳಲ್ಲಿ ನಿಜವೇ ಆಯಿತು. ಪ್ರೀತಿಯ ಅಪ್ಪ ಹೋಗಿರೋದನ್ನ ಅಷ್ಟೇ ಬೇಸರದಿಂದಲೇ ಇಂದಿಗೂ ನೆನಪಿಸ್ಕೊಳ್ತಾರೆ. ಅನು ಪ್ರಭಾಕರ್ ಅವರಿಗೆ ಕನಸು ನೆನಪಿನಲ್ಲಿ ಇರ್ತಾ ಇತ್ತು. ರಾತ್ರಿ ಕಂಡ ಕನಸುಗಳು ಮರೆತು ಹೋಗಿರೋದಿಲ್ಲ. ಅವು ಬೆಳಗ್ಗೆನೂ ನೆನಪಿರ್ತವೆ. ಅದನ್ನ ಹೇಳಿಕೊಳ್ಳುವ ಅನು ಪ್ರಭಾಕರ್ ಅವರಿಗೆ ಒಂದು ಬೇಸರ ಇದೆ. ಅನು ಪ್ರಭಾಕರ್ ಅವರು 2ನೇ ಮದುವೆ ಆದ್ರು. ನಟ ರಘು ಮುಖರ್ಜಿ ಅವರನ್ನ ವಿವಾಹವಾದ್ರು. ಆದ್ರೆ ಅದಕ್ಕೂ ಮೊದಲು ಅನು ಪ್ರಭಾಕರ್ ಅವರು ಅಭಿನಯ ಶಾರದೆ ಜಯಂತಿಯವರ ಮಗ ಕೃಷ್ಣಕುಮಾರ್ ಅವರನ್ನ ಮದುವೆಯಾಗಿದ್ರು. 10 ವರ್ಷದ ಬಳಿಕ ಡಿವೋರ್ಸ್ ಪಡೆದ್ರು. ನಮ್ಮ ಜೀವನದ ಬಗ್ಗೆ ಯಾರಿಗೂ ಗೊತ್ತಿಲ್ಲ, ಆದ್ರೂ ಕೆಟ್ಟದಾಗೆ ಕಾಮೆಂಟ್ ಮಾಡ್ತಾರೆ. ಒಂದು ಯೂಟ್ಯೂಬ್ ಚಾನಲ್ 2ನೇ ಮದುವೆ ಆದ ನಟಿಯರು ಅನ್ನುವ ಸುದ್ದಿ ಇತ್ತು. ಅದರಲ್ಲಿ ನನ್ನ ಫೋಟೋನು ಇತ್ತು. ಇದೆಲ್ಲ ಒಂದು ಮ್ಯಾಟ್ರಾ? ಹೀಗೆ ಪ್ರಶ್ನೆ ಮಾಡುವ ಅನು ಪ್ರಭಾಕರ್ ಅವರಿಗೆ ಕಾಮೆಂಟ್ಗಳು ಹರ್ಟ್ ಮಾಡ್ತವೆ. ನಮ್ಮ ಜೀವನದ ಬಗ್ಗೆ ಯಾರಿಗೂ ಗೊತ್ತೇ ಇರೋದಿಲ್ಲ, ಆದ್ರೂ ಕಾಮೆಂಟ್ ಹಾಕ್ತಾರೆ. ಇದೆಷ್ಟು ಸರಿ ಅಂತಲೇ ಅನು ಪ್ರಭಾಕರ್ ಕೇಳ್ತಾರೆ. ಅಭಿನಯ ಶಾರದೆ ಜಯಂತಿಯವರ ಬಗ್ಗೆನೂ ಮಾತನಾಡಿದ್ದಾರೆ. ಜಯಂತಿ ಅವರ ಪುತ್ರ ಕೃಷ್ಣಕುಮಾರ್ ಜೊತೆಗೆ 10 ವರ್ಷ ಜೀವನ ಮಾಡಿದ್ದಾರೆ. ಈ ಒಂದು ಸಮಯದಲ್ಲಿ ಜಯಂತಿ ಅಮ್ಮ ತುಂಬಾನೇ ಸಪೋರ್ಟ್ ಮಾಡಿದ್ದಾರೆ. ಚೆನ್ನಾಗಿ ರೆಡಿ ಆಗಿಲ್ಲ ಅಂದ್ರೆ ಆಯ್ತು, ತಮ್ಮದೇ ಒಂದು ವಸ್ತುವನ್ನ ಕೊಟ್ಟು ಚೆನ್ನಾಗಿ ರೆಡಿ ಆಗು ಅಂತ ಹೇಳ್ತಾ ಇದ್ರು. ನಾನು ಮಾಡಿರೋ ತಪ್ಪು ನೀನ್ ಮಾಡಬೇಡ ಅಂತಲೂ ಹೇಳ್ತಾ ಇದ್ರು ಅನ್ನೋದನ್ನ ಅನು ಪ್ರಭಾಕರ್ ಇಲ್ಲಿ ನೆನಪು ಮಾಡ್ಕೊಂಡಿದ್ದಾರೆ. ಅನು ಪ್ರಭಾಕರ್ ಅವರನ್ನ ನಟ ಪ್ರಭಾಕರ್ ಅಂತಲೇ ಅದೆಷ್ಟೋ ಜನ ತಿಳಿದುಕೊಳ್ತಾರೆ. ಆದರೆ ಅನು ಪ್ರಭಾಕರ್ ಅವರು MV ಪ್ರಭಾಕರ್ ಮತ್ತು ಗಾಯತ್ರಿ ಪ್ರಭಾಕರ್ ಅವರ ಮಕ್ಕಳಾಗಿದ್ದಾರೆ. ಅಂದಹಾಗೆ ವಿನೋದ್ ಪ್ರಭಾಕರ್ ಅವರಿಗೂ ನಿಮ್ಮ ಅಕ್ಕ ಚೆನ್ನಾಗಿದ್ದಾರಾ ಅಂತಲೂ ಕೇಳ್ತಾರೆ. ಈ ವಿಷಯವನ್ನ ವಿನೋದ್ ಪ್ರಭಾಕರ್ ಹೇಳಿರೋದು ಇದೆ. ಈ ತಮ್ಮನಿಗೆ ನಾನು ಇತ್ತೀಚೆಗೆ ಒಂದು ಅವಾರ್ಡ್ ಫಂಕ್ಷನ್ ನಲ್ಲಿ ಅವಾರ್ಡ್ ಕೂಡ ಕೊಟ್ಟಿದ್ದೇನೆ ಅಂತಲೂ ಅನು ಪ್ರಭಾಕರ್ ಇಲ್ಲಿ ಹೇಳ್ಕೊಂಡಿದ್ದಾರೆ. ಈ ತರಹದ ಸುಮಾರು ವಿಚಾರಗಳನ್ನ ಅನು ಪ್ರಭಾಕರ್ ಹೇಳ್ಕೊಂಡಿದ್ದಾರೆ. ಪಾಡ್ಕಾಸ್ಟ್ ಅಲ್ಲಿಯೇ ಈ ಎಲ್ಲ ವಿಚಾರಗಳನ್ನ ಅನು ಪ್ರಭಾಕರ್ ಹೇಳ್ಕೊಂಡಿದ್ದಾರೆ ಅಂತ ಹೇಳ್ಬೋದು.